ಹಲವು ಗೊಂದಲಗಳು, ಗದ್ದಲಗಳು ಮತ್ತು ವಿರೋಧದ ಧ್ವನಿಗಳ ನಡುವೆ ಹಿಂದಿನಿಂದಲೇ ಕರ್ನಾಟಕದಲ್ಲಿ ಬಹುನಿರೀಕ್ಷಿತ ಜಾತಿ ಗಣತಿ ಕಾರ್ಯಾಚರಣೆ ಆರಂಭವಾಗುತ್ತಿದೆ. ಸಮುದಾಯಗಳ ಒತ್ತಡಕ್ಕೆ ತಲೆಬಾಗಿದ ರಾಜ್ಯ ಸರ್ಕಾರ ಹಿಂದೂ ಸಮುದಾಯದ ಅನೇಕ ಉಪಜಾತಿ ಉಲ್ಲೇಖಗಳನ್ನು ನಮೂನೆಯಿಂದ ಕೈಬಿಟ್ಟು ಹಿಂದೂ ಮತ್ತು ಕ್ರೈಸ್ತ ಎಂಬ ಎರಡು ಪ್ರಾಥಮಿಕ ಶ್ರೇಣಿಗಳಷ್ಟೇ ಅವಕಾಶ ನೀಡಿದೆ. ವಿರೋಧದ ಸದ್ದು ಹೆಚ್ಚಿದ ಬೆನ್ನಲ್ಲೇ ಹಿಂದುಳಿದ ಆಯೋಗವು 33 ಜಾತಿಗಳನ್ನು ಪಟ್ಟಿಯಿಂದ ತೆಗೆದುಹಾಕಿದೆ. ಇದೀಗ ಮನೆ ಮನೆಗೂ ತೆರಳಿ ನಡೆಸಲಾಗುವ ಈ ಸಮೀಕ್ಷೆಯಲ್ಲಿ ಒಟ್ಟು 60 ಪ್ರಶ್ನೆಗಳಿಗೆ ಉತ್ತರ ನೀಡಬೇಕಾಗುತ್ತದೆ. ಮನೆಯ ಮುಖ್ಯಸ್ಥರಿಂದ ಹಿಡಿದು ಕುಟುಂಬದ ಹೆಸರು, ವಿಳಾಸ, ಗುರುತಿನ ದಾಖಲೆಗಳು, ಧರ್ಮ, ಜಾತಿ, ಉಪಜಾತಿ, ಶಿಕ್ಷಣದ ಮಟ್ಟ, ಉದ್ಯೋಗದ ಸ್ಥಿತಿ, ಆದಾಯ, ಖರ್ಚು, ಜಮೀನು, ಮನೆ, ವಾಹನದ ಮಾಹಿತಿ, ಸರ್ಕಾರಿ ಸೌಲಭ್ಯಗಳು, ಮೀಸಲಾತಿ ಲಾಭ, ವಿದ್ಯಾರ್ಥಿ ವೇತನ, ಆರೋಗ್ಯ ಯೋಜನೆಗಳ ಹಕ್ಕುಗಳನ್ನು ಬಳಸಿಕೊಂಡಿರುವುದೇ ಅಥವಾ ಇಲ್ಲವೇ ಎಂಬ ವಿವರಗಳನ್ನು ಕೇಳಲಾಗುತ್ತದೆ. ಇದೇ ರೀತಿ ಕುಟುಂಬಸ್ಥರ ಸದಸ್ಯರ ವಯೋಮಿತಿ, ಮಹಿಳೆಯರು, ಮಕ್ಕಳು, ಹಿರಿಯರು, ಅಂಗವಿಕಲರು, ವಿಧವೆಯರ ಬಗ್ಗೆ ಮಾಹಿತಿ ಸಂಗ್ರಹಿಸಲಾಗುತ್ತದೆ. ಸಮೀಕ್ಷೆಗೆ ತಯಾರಾಗಿರುವ ಕುಟುಂಬಗಳು ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಮತದಾರರ ಗುರುತಿನ ಚೀಟಿ ಮತ್ತು ಆಧಾರ್ಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ ಅನ್ನು ಸಿದ್ಧವಾಗಿಟ್ಟುಕೊಳ್ಳಬೇಕಾಗಿದೆ. ಸರ್ಕಾರದ ಅಭಿಪ್ರಾಯದಂತೆ ಈ ಜಾತಿ ಗಣತಿ ರಾಜ್ಯದ ಹಿಂದುಳಿದ ವರ್ಗಗಳ ನಿಜ ಸ್ಥಿತಿ ಅರಿಯಲು, ಮೀಸಲಾತಿ ಹಂಚಿಕೆ, ಕಲ್ಯಾಣ ಯೋಜನೆಗಳ ಅನುಷ್ಠಾನ ಹಾಗೂ ಸಮಾಜದ ಆರ್ಥಿಕ ಶೈಕ್ಷಣಿಕ ಹಿನ್ನೆಲೆಯ ಅಳತೆ ಮಾಡಲು ಮುಖ್ಯ ಆಧಾರವಾಗಿದೆ. ಆದರೆ ಜಾತಿ ಗಣತಿಯನ್ನು ವಿರೋಧಿಸುವ ಸಮಾಜದ ಒಂದು ವಲಯ ಇದನ್ನು ಸಮಾಜವನ್ನು ಮತ್ತಷ್ಟು ವಿಭಜಿಸುವ ಪ್ರಯತ್ನ ಎಂದು ಆರೋಪವನ್ನ ಮಾಡ್ತಾ ಇದೆ. ಇನ್ನೊಂದೆಡೆ ಬೆಂಬಲಿಗರು ಸಮಾಜದ ಹಕ್ಕುಗಳ ಸಮಾನ ಹಂಚಿಕೆಗೆ ಆಧಾರಿತ ನೀತಿಗಳ ರೂಪಿಕೆಗೆ ಇದು ಅಗತ್ಯ ಎಂದು ಸಮರ್ಥಿಸುತ್ತಿದ್ದಾರೆ. ಹೀಗಾಗಿ ಕರ್ನಾಟಕದಲ್ಲಿ ಆರಂಭವಾದ ಜಾತಿ ಗಣತಿ ಈಗ ರಾಜ್ಯದ ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕ ಚರ್ಚೆಗಳ ಕೇಂದ್ರ ಬಿಂದುವಾಗಲಿದೆ. ಇನ್ನು ಜಾತಿ ಗಣತಿ ಸಮೀಕ್ಷೆಯಲ್ಲಿ ಈ ಪ್ರಮುಖ ಮಾಹಿತಿಗಳನ್ನು ನೀವು ಕೊಡಬೇಕಾಗತ್ತೆ. ಮನೆಯ ಮುಖ್ಯಸ್ಥರ ಹೆಸರು, ತಂದೆ ತಾಯಿಯ ಹೆಸರು, ಕುಟುಂಬದ ಕುಲ ಹೆಸರು, ಮನೆ ವಿಳಾಸ, ಮೊದಲಿನ ಮೂಲಭೂತ ವಿವರಗಳನ್ನು ಕೇಳಲಾಗುತ್ತೆ. ಜೊತೆಗೆ ಮೊಬೈಲ್ ಸಂಖ್ಯೆ, ರೇಷನ್ ಕಾರ್ಡು, ಆಧಾರ್ ಕಾರ್ಡ್ ಸಂಖ್ಯೆ, ಮತದಾರರ ಗುರುತಿನ ಚೀಟಿ ಸಂಖ್ಯೆಗಳು ಕೂಡ ದಾಖಲಿಸಬೇಕಾಗುತ್ತೆ. ಕುಟುಂಬದ ಒಟ್ಟು ಸದಸ್ಯರ ಸಂಖ್ಯೆ, ಧರ್ಮ, ಜಾತಿ, ಉಪಜಾತಿ ಹಾಗೂ ಜಾತಿ ವರ್ಗ ಈ ರೀತಿಯಾಗಿ ಮಾಹಿತಿಯನ್ನ ನೀಡಬೇಕಾಗತ್ತೆ. ಜಾತಿ ಪ್ರಮಾಣ ಪತ್ರ ಇದೆಯಾ, ಅದರ ಸಂಖ್ಯೆ ಏನು, ಇದನ್ನು ಕೂಡ ಸಮೀಕ್ಷೆರು ಪರಿಶೀಲನೆ ಮಾಡ್ತಾರೆ. ಇನ್ನು ಜನ್ಮ ದಿನಾಂಕ, ವಯಸ್ಸು, ಲಿಂಗ, ವೈವಾಹಿಕ ಸ್ಥಿತಿ, ಜನ್ಮ ಸ್ಥಳ ಈ ಪಟ್ಟಿಯಲ್ಲಿ ಕಂಡು ಬರುತ್ತೆ. ಅಂದ್ರೆ ಈ ವಿವರಗಳನ್ನ ಕೂಡ ಕೊಡಬೇಕಾಗತ್ತೆ. ಇನ್ನು ಶಿಕ್ಷಣದ ಮಟ್ಟ, ಮನೆಯಲ್ಲಿ ಓದಲು ಬಲ್ಲವರು ಎಷ್ಟು, ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರಾ ಇಲ್ವಾ, ಶಾಲೆಯ ಪ್ರಕಾರ ಹಾಗೂ ಓದನ್ನ ಬಿಟ್ಟವರು ಇದರ ಅನ್ನೋ ಒಂದು ಪ್ರಶ್ನೆಯನ್ನ ಕೂಡ ಕೇಳಲಾಗುತ್ತೆ. ಇನ್ನು ಉದ್ಯೋಗದ ವಿಚಾರದಲ್ಲಿ ಮನೆಯ ಮುಖ್ಯ ಉದ್ಯೋಗ ಯಾವುದು, ಎಷ್ಟು ಜನ ಕೆಲಸವನ್ನ ಮಾಡ್ತಾ ಇದ್ದಾರೆ, ಕೆಲಸದ ಪ್ರಕಾರ ಸರ್ಕಾರಿ ಅಥವಾ ಖಾಸಗಿ ಎಂಬುದನ್ನು ದಾಖಲಿಸಬೇಕಾಗುತ್ತೆ. ಜೊತೆಗೆ ನಿರುದ್ಯೋಗಿಗಳ ಸಂಖ್ಯೆ, ದಿನಸಿ ಹಾಗೂ ತಿಂಗಳ ಆದಾಯ, ಖರ್ಚುಗಳ ಅಂಕಿ ಅಂಶಗಳು ಅಗತ್ಯವಾಗಿವೆ. ಆರ್ಥಿಕ ಮತ್ತು ಸೌಕರ್ಯಗಳ ವಿಷಯದಲ್ಲಿ ಸಾಲ ಇದೆಯೇ, ಬಿಪಿಎಲ್ ಕಾರ್ಡ್ ಇದೆಯೇ, ಪಿಂಚಣಿ ಪಡೆಯುತ್ತೀರಾ, ಎಷ್ಟು ಜಮೀನು ಇದೆ ಹಾಗೂ ಅದು ಕೃಷಿ ಅಥವಾ ನಿವಾಸಿ ಜಮೀನ ಎಂಬುದನ್ನು ದಾಖಲಿಸಬೇಕಾಗುತ್ತೆ. ಮನೆ ಸ್ವಂತದ್ದೋ ಬಾಡಿಗೆಯದೋ, ಮನೆಯಲ್ಲಿ ಕೊಠಡಿಗಳ ಸಂಖ್ಯೆ ಎಷ್ಟು, ಶೌಚಾಲಯ, ವಿದ್ಯುತ್ ಸಂಪರ್ಕ ಮತ್ತು ಕುಡಿಯುವ ನೀರಿನ ಮೂಲಗಳ ಮಾಹಿತಿ ಕೂಡ ಸೇರಿದೆ. ಇನ್ನು ವಾಹನ, ಇಂಟರ್ನೆಟ್, ಮೊಬೈಲ್ ಸೌಲಭ್ಯ, ಸರ್ಕಾರಿ ಯೋಜನೆಗಳಾದ ವಸತಿ, ವಿದ್ಯಾರ್ಥಿ ವೇತನ, ಮೀಸಲಾತಿ ಹಾಗೂ ಆರೋಗ್ಯ ಯೋಜನೆಗಳಿಂದ ಲಾಭ ಪಡೆದಿದ್ದರಾ ಎಂಬುದನ್ನು ಪರಿಶೀಲಿಸಲಾಗುತ್ತದೆ. ಅಂತಿಮವಾಗಿ ಮನೆಯಲ್ಲಿ ಹಿರಿಯರು, ಅಂಗವಿಕಲರು, ವಿಧವೆಯರು ಹಾಗೂ 6 ವರ್ಷದೊಳಗಿನ ಮಕ್ಕಳು, ಯುವಕರ ಸಂಖ್ಯೆ ಕುರಿತ ವಿವರಗಳು ಕೂಡ ಕಡ್ಡಾಯವಾಗಿರುತ್ತೆ. ನಿಮ್ಮ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ನಾನು 86 ಕೆಜಿ ಇದ್ದವಳು 71 ಕೆಜಿ ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 ಕೆಜಿ ವೇಟ್ ಇದ್ದು ನಾವು ಈಗ 114 ಕೆಜಿ ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 ಕೆಜಿ ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.